ನಮಸ್ಕಾರ. ಸೊ KCET 2026 ಅಪ್ಲಿಕೇಶನ್ ಡೇಟು ಜನವರಿ 17ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ, ಮೊದಲಿಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್. ಅಕಸ್ಮಾತ್ ನೀವು ಇನ್ನೂ ಇವಾಗ PUC ಬರೀತಾ ಇದ್ದೀರಾ ಅಂದರೆ ಸೆಕೆಂಡ್ ಇಯರ್ PUCನ ಈಗ ಬರೀತಾ ಇದ್ರೆ ನಿಮ್ಮ ಪ್ರಾಕ್ಟಿಕಲಲ್ಲಿ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ಗೊತ್ತಾ, ಅದಿದ್ರು ಸಾಕು. ಆಮೇಲಿಂದ ಸ್ಟಡಿ ಸರ್ಟಿಫಿಕೇಟ್, 1ರಿಂದ 10ನೇ ತರಗತಿವರೆಗೂ ಒಂದು ಸ್ಟಡಿ ಸರ್ಟಿಫಿಕೇಟು, PUCದು ಸ್ಟಡಿ ಸರ್ಟಿಫಿಕೇಟ್, ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತು ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಅಪ್ಡೇಟೆಡ್ ಆಧಾರ್ ಕಾರ್ಡ್. ನಿಮ್ಮ SLC ಮಾರ್ಕ್ಸ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು ಎರಡು ಒಂದೇ ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಫಾದರ್ ನೇಮ್ ಆಗಿರ್ಬೋದು, ಮತ್ತು ನಿಮ್ಮ ಹೆಸರು, ಸ್ಪೆಲ್ಲಿಂಗ್ಸು ಅದೆಲ್ಲ ಕರೆಕ್ಟಾಗಿರಬೇಕು. ಡೇಟ್ ಆಫ್ ಬರ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ, ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಒಂದೇ ಆಗಿರಬೇಕು. ಆಮೇಲಿಂದ ಫೋಟೋ, ಓಕೆನಾ? ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು ರೀಸೆಂಟ್ ಆಗಿರೋದೇ ತೆಗ್ಸಾಕಿ. ಯಾಕೆಂದರೆ ಅದೇ ನಿಮ್ಮ, ಈಗ ನೀವು ಅಪ್ಲಿಕೇಶನ್ಗೆ ಏನು ಫೋಟೋ ಹಾಕ್ತೀರಾ ಅದೇ ಫೋಟೋನೇ ನಿಮ್ಮ ಆಲ್ ಟಿಕೆಟ್, ದಟ್ ಈಸ್ ಅಡ್ಮಿಷನ್ ಟಿಕೆಟ್ ಮೇಲೂ ಅದೇ ಬರುತ್ತೆ. ನೆಕ್ಸ್ಟ್ ನೀವು ಇನ್ನೇನೇ KCET ಪ್ರೊಸೀಜರ್ಸ್ ಮಾಡ್ಸೋಕೆ ಹೋದ್ರು ಅದೇ ಫೋಟೋದ್ರಲ್ಲೇ ಬರ್ತಿರ್ತೀರ. ಸೊ ಚೆನ್ನಾಗಿರೋ ಫೋಟೋನ, ಅಪ್ಡೇಟೆಡ್ ಆಗಿರೋದು ರೀಸೆಂಟ್ನ ಕೊಡಿ. ಆಮೇಲಿಂದ ನಿಮ್ಮ ಒಂದು ತಮ್ ಇಂಪ್ರೆಷನ್, ಅದು ಅಲ್ಲೇ ಸೈಬರಲ್ಲಿ ತಗೋತಾರೆ. ಸೊ ಮೇನ್ ಇಷ್ಟು ಡೀಟೇಲ್ಸ್ ಇರಬೇಕು.